ನೀಲಾ ಕುಕಿಂಗ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ಚಿಕನ್ ಕರಿ ಲೀವ್ಸ್ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ಅಗಲವಾಗಿರೋ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ದೊಡ್ಡ ಸೈಜ್ ಈರುಳ್ಳಿ 4-5 ತಗೊಂಡು ಈ ಥರ ಉದ್ದುದ್ದ ನೀವು ಕಟ್ ಮಾಡ್ಕೊಂಡು ಇಕ್ಕೊಬೇಕು. ಈ ಥರ ಕಟ್ ಮಾಡಿ ಒಂದು ಕೈ ಹಿಡಿ ಆಗೋಷ್ಟು ನೀವು ಇಲ್ಲಿ ಕರಿಬೇವು ಹಾಕ್ಕೊಬೇಕು. ನೆನಪಿರಲಿ, ನಾನಿಲ್ಲಿ ತೋರಿಸ್ತಾ ಇರೋದು ರೆಸಿಪಿ ಬಂದು 1 kg ಚಿಕನ್ಗೆ ಏನೇನು ಎಷ್ಟೆಷ್ಟು ಹಾಕಬೇಕಂತ. ಈ ಥರ ಹಾಕಿ ಗ್ಯಾಸ್ ಉರಿ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಿಧಾನಕ್ಕೆ ಈ ಥರ ತಿರುಗಿಸ್ಕೊಡ್ತಾನೆ ಇರಬೇಕು. ನೆನಪಿರಲಿ, ಈರುಳ್ಳಿ ಬಂದು ಗೋಲ್ಡನ್ ಕಲರ್ ಆದರೆ ಸಾಕು, ಸೀದೋಗೋ ಥರ ಎಲ್ಲ ಏನೂ ಆಗೋದು ಬೇಡ. ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಈ ಥರ ನೋಡಿ ನಿಧಾನಕ್ಕೆ ನಾನು ತಿರುಗಿ ಕೊಟ್ಟು ಇಷ್ಟಕ್ಕೆ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ಕರಿಬೇವು. ಈ ಥರ ಹಾಕಿ ಕರಿಬೇವು ಅದು ಅರೋಮಾ ಸ್ಮೆಲ್ಲೆಲ್ಲ ಈರುಳ್ಳಿಲಿ ನಿಧಾನಾಗಿ ನೀಟಾಗಿ ಇಳಿದಿದ ತಕ್ಷಣ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಗ್ಯಾಸ್ ಉರಿ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ. 1/4 ಟೇಬಲ್ ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಬೇಕು. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಗ್ಯಾಸ್ ಉರಿ ಸಿಮ್ಮಲ್ಲಿ ಇಟ್ಟಿದ್ದು ಲೋ ಫ್ಲೇಮಲ್ಲಿ ನಿಧಾನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಅಡಿಯೆಲ್ಲ ತಳ ಹಿಡಿದ್ಬಿಡುತ್ತೆ. ಆದ್ದರಿಂದ ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ಆ ಸ್ಪೈಸಸ್ ಎಲ್ಲ ಈರುಳ್ಳಿ ಇಳಿಯೋ ಗಂಟ ಆದಮೇಲೆ 1 kg ಚಿಕನ್ನ ಚೆನ್ನಾಗಿ 2 ಸಲ ವಾಶ್ ಮಾಡಿಟ್ಕೊಂಡಿದ್ದೀನಿ. ಇದ್ರೊಳಗೆ ಹಾಕ್ಕೊಂಡು ಈ ಥರ ನೀವು ತಿರುಗಿ ಕೊಟ್ಕೊಬೇಕು. ತಿರುಗಿ ಕೊಟ್ಬಿಟ್ಬಿಟ್ಟು ಚಿಕನ್ ಬೇಯೋದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ನೀವು ಉಪ್ಪು ಹಾಕ್ಕೊಬೇಕು. ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗ್ಬೇಡ್ರಿ, ಕಮ್ಮಿ ಆದರೆ ನಾವು ಇಲ್ಲಿ ಮ್ಯಾನೇಜ್ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಟೀ ಕುಡಿಯೋ ಲೋಟ ಇರುತ್ತಲ್ಲ, ಆ ಲೋಟದಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀವು ನೀರು ಹಾಕಿದ್ರೆ ಸಾಕು. ನಿಮಗೆ ಸ್ವಲ್ಪ ಗ್ರೇವಿ ಥರ ಬರಬೇಕಂದ್ರೆ 1 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಇವಾಗ ಅದರೊಳಕ್ಕೆ ಮಸಾಲೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ. 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಸೋಂಪು ಇಷ್ಟೇ ಹಾಕಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಸ್ವಲ್ಪ ಅರೋಮಾ ಸ್ಮೆಲ್ ಬರೋ ಗಂಟ ನೀವಿಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಆಗಿದ ತಕ್ಷಣ ಜಾರ್ಗೆ ಹಾಕ್ಕೊಂಡು ಈ ಥರ ನೈಸಾಗಿ ನೀವು ಪೌಡ್ರ್ ಥರ ಮಾಡ್ಕೊಬೇಕು. ನಿಮಗೆ ಖಾರ ತುಂಬ ಇಷ್ಟ, ಖಾರ ಫ್ಲೇವರ್ ಜಾಸ್ತಿ, ಪೆಪ್ಪರ್ ಫ್ಲೇವರ್ ಜಾಸ್ತಿ ಅಂದರೆ 1-2 ಟೇಬಲ್ ಸ್ಪೂನ್ ನೀವು ಪೆಪ್ಪರ್ ಹಾಕ್ಕೊಂಡು ನೀವು ಅಲ್ಲಿ ಮಿಕ್ಸಿಗೆ ಮಿಕ್ಸ್ ಮಾಡ್ಕೊಬೋದು. ಇವಾಗ ಚಿಕನ್ನು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಕುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಪೆಪ್ಪರ್ ಪೌಡ್ರು ಮತ್ತು ಜೀರಾ ಪೌಡರ್ ಮತ್ತು ಸೋಂಪು ಪೌಡರ್ ಇದೆಯಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಚಿಕನ್ ಒಳಗೆ ಹಾಕಿ ನೀಟಾಗಿ ಈ ಥರ ತಿರುಗಿ ಕೊಟ್ಟು ಇನ್ನೂ ಒಂದು 5 ನಿಮಿಷ ನಾವು ಲೋ ಫ್ಲೇಮಲ್ಲಿ ಚಿಕನ್ನ ಬೇಯಿಸ್ಕೊಬೇಕು. ಲೋ ಫ್ಲೇಮಲ್ಲಿಟ್ಟು ಚಿಕನ್ನ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಸ್ಪೈಸಸ್ಸು ಚಿಕನ್ಲ ಜ್ಯೂಸಿಯಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು 1 ಹಿಡಿ ಹಾಕಿ ಕರ್ಬೇವು ಸ್ವಲ್ಪ ಹಾಕಿ ಇಳಿಸಿದ್ರೆ ಸರಿ, ಬಿಸಿಯಾಗಿರೋ ಕರಿ ಲೀವ್ಸ್ ಪೆಪ್ಪರ್ ಫ್ರೈ ರೆಡಿ ಆಯಿತು. ನೀವು ಇದೇ ಥರ ಟ್ರೈ ಮಾಡಿ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಫಸ್ಟ್ ಟೈಮ್ ಮಾಡ್ತೀನಂದರೆ ಸ್ವಲ್ಪ ಕ್ವಾಂಟಿಟಿ ಮೂಲಕ ಮಾಡಿ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ.